ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಏನಪ್ಪ ಇವತ್ತಿನ ಲಾಗಲ್ಲಿ ಅಂತಂದ್ರೆ ದೇವಸ್ಥಾನಕ್ಕೆ ಹೋಗೋದು ನೋಡ್ರಿ. ಅಮ್ಮನಿಗೆ ಹುಷಾರಿಲ್ಲ ಅಲ್ವಾ, ಹಾಗಾಗಿ ಅಮ್ಮನ ಹೆಸರಲ್ಲಿ ದೇವರಿಗೆ ಹೂ ಕೈ ಮಾಡಿಸ್ಕೊಂಬಂದ್ರಾಯ್ತು ಅಂತ ಹೇಳಿ ನಮ್ಮೂರಿಂದ 6 ಕಿಲೋಮೀಟ್ರ್ ಎಂಕಂಚಿ 6 ಕಿಲೋಮೀಟ್ರ್ ಆಗುತ್ತೆ ನೋಡ್ರಿ. ಎಂಕಂಚಿ ದಾವಲ್ ಮಲ್ಲಿಕ್ ಸಾಬ್ ಅಲ್ಲಿ ಹೋಗಿ ಹಣ್ಣು ಕೈ ಮಾಡಿಸ್ಕೊಂಬಂದ್ರಾಯ್ತು ಅಮ್ಮನ ಹೆಸರಲ್ಲಿ ಅಂತ ಹೇಳಿಬಿಟ್ಟು ಹೊರಟಿದ್ದೀನಿ ನೋಡ್ರಿ. ತಾಯಿನೇ ಎಲ್ಲನೂ, ಎಲ್ಲದಕ್ಕೂ ತಾಯಿ ಇರಬೇಕು. ತಾಯಿ ಅನ್ನೋದು ದೊಡ್ಡದು ಜಗತ್ತಿನೊಳಗೆ. ಹಾಗಾಗಿ ಮಗನ್ನ ಮತ್ತು ಮಗಳನ್ನ ಇಬ್ಬರನ್ನ ಕರ್ಕೊಂಡು ಬಂದಿದ್ದೀನಿ ನೋಡ್ರಿ. ಬೆಳಗ್ಗೆ ಟೈಮ್ ಎಲ್ಲ ಕೆಲಸ ಮುಗಿಸ್ಕೊಂಡು ಅಮ್ಮನಿಗೆ ಟ್ಯಾಬ್ಲೆಟ್ಸ್ ಅದೆಲ್ಲ ಕೊಟ್ಟು ಹೋಗಿ ಬರ್ತೀನಿ ಅಮ್ಮ ದೇವಸ್ಥಾನಕ್ಕೆ ಅಂತ ಹೇಳಿಬಿಟ್ಟು ಬಂದು ನಿಂತಿದ್ದೆ. ಅಲ್ಲಿ ಬಂದು ಹೇಳಿದ ತಕ್ಷಣ ಇವ್ರಿಗೆ ಏನಂದರು, ದೊಡ್ಡಮ್ಮ ನನ್ನ ಮಗಳು ಏನಂದ್ಲು, ದೊಡ್ಡಮ್ಮ ಏನಾದರೂ ತಿನ್ನೋದಕ್ಕೆ ತೊಗೊಳನ್ವಾ, ಖಾರ ಅಥವಾ ಬಜ್ಜಿ, ಅಲ್ಲಿ ಕುಂತ್ಕೊಂಡು ತಿನ್ನೋದಕ್ಕೆ ಜಾಗ ಚೆನ್ನಾಗಿರುತ್ತೆ ಅಂದ್ಲು. ಸರಿನಮ್ಮ ಅಂದೆ. ಮಗ ಕಟ್ಸ್ಕೊಂಬರಕ್ಕೆ ಹೋಗಿದ್ದಾನೆ. ಆಮೇಲೆ ದೇವಸ್ಥಾನಕ್ಕೆ ಬಂದೆ. ಇದು ಮುಸ್ಲಿಮ್ಸ್ ದೇವರು. ಸಾರಿ, ನಾನು ಈ ಥರ ಹೇಳ್ತೀನಿ ಅಂತ ಅಂದ್ಕೋಬೇಡಿ, ಯಾಕಂದರೆ ದೇವರು ಇರೋದೇ ಹಾಗೆ. ದಾವಲ್ ಮಲ್ಲಿಕ್ ಸಾಬು ದೇವ್ರ ಹೆಸರು. ಹೀಗಾಗಿ ತುಂಬ ಪವರ್ಫುಲ್ ದೇವರು. ಎಲ್ಲೆಲ್ಲಿಂದೆಲ್ಲ ಬರ್ತಾರೆ ಗೊತ್ತಾ ಸ್ನೇಹಿತರೆ. ಹಾಗಾಗಿ ಹೋಗಿ ದೇವ್ರ ದರ್ಶನ ಪಡ್ಕೊಂಡು ಕುಂತ್ವಿ. ಆಮೇಲೆ ಅಲ್ಲೇ ಹೇಳಿದೆ ಅವರಿಗೆ, ಅಲ್ಲಿ ಕಾಯಿ ಸಕ್ಕರೆ ಅದು ಓದಿಸ್ತಿರ್ತೀವಲ್ವ ಕೊಟ್ಟವರಿಗೆ, ಅಲ್ಲಿ ಇತ್ತಿರ್ತಾರೆ. ಅವ್ರಿಗೆ ಹೇಳಿದೆ ನಾನು, ಫೋಟೋ ತೆಗೆದು ಕೊಡಪ್ಪಿ ಅಂತ ಹೇಳಿದೆ. ಒಂದು ಹುಡುಗ ನಿಂತಿತ್ತು, ಅವ್ರದ್ದೇ ಗುಡಿಯವ್ರದ್ದು. ಅವನು ಒಂದು ಫೋಟೋ ತೆಗೆದು ಕೊಟ್ಟ. ಫೋಟೋ ತೊಗೊಂಡೆ. ಆಮೇಲೆ ದರ್ಶನ ತೊಗೊಂಡು ನಮಸ್ಕಾರ ಮಾಡಿ ಸ್ವಲ್ಪ ಹೊತ್ತು ಕುಂತ್ವಿ. ಅಲ್ಲಿ ಕುಂತು ಸ್ವಲ್ಪ ಫೋಟೋ ಅದು ತಗೊಂಡ್ವಿ ನೋಡಿ. ಅವರಿಗೂ ಸ್ವಲ್ಪ ಮಗಳಿಗೆ ಸ್ವಲ್ಪ ಚೇಂಜ್ ಇರುತ್ತೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದಿದ್ದೇನೆ ನೋಡಿ. ನನ್ನ ಮಗಳು ತೋರಿಸ್ತಾ ಇಲ್ಲ ನೋಡ್ರಿ, ನಾವು ಬಜ್ಜಿ ತೊಗೊಂಡಿದ್ದೀವಿ, ಆಮೇಲೆ ನಮ್ಮ ಅಣ್ಣ ಖಾರ ತೊಗೊಂಬಂದಾನ ಅಂಥೇಳಿ ತೋರಿಸ್ತಾ ಇದ್ಲು. ಅದಕ್ಕೆ ಬಿಡಲೇ ಅಪ್ಪ, ಅವನ್ನೆಲ್ಲ ತೋರಿಸ್ತೀಯ ಬಿಡು ಅಂತೇಕೆ ಅಂದೆ ನಾನು. ನೋಡಿರಿ ದೇವಸ್ಥಾನ, ನಾವು ಚಿಕ್ಕವರಿದ್ದಾಗ ಬೇರೆಯೇ ಇತ್ತು ಸ್ನೇಹಿತರೆ. ದೇವಸ್ಥಾನ ತುಂಬ ಚೆನ್ನಾಗಿತ್ತು. ಇವಾಗ ಒಂದು ರೀತಿಲಿ ಚೆಂದ ಮಾಡ್ಯಾರ, ಅಂದರೆ ಅವಾಗಿನಷ್ಟು ಲುಕ್ ಅನ್ನಿಸ್ತಾ ಇಲ್ಲ ನನಗನ್ಸಿದ ಪ್ರಕಾರ. ಅವಾಗಿಂದೊಂಥರ ಅವಾಗಿಂದೇ ಬೇರೆ ಇತ್ತು. ಇವಾಗ ಹೊಸ ಗುಡಿ ಬರೀ ಕಲ್ಲಿನಲ್ಲೇ ಮಾಡಿದ್ದಾರೆ ಎಲ್ಲನೂ. ಇವಾಗೂ ಚೆಂದ ಐತಿ ಕರೆ, ಅಂದ್ರೆ ನಾವು ಚಿಕ್ಕವ್ರು ಇರ್ಲಕ್ಕಾಗಿ ಆ ದೇವಸ್ಥಾನ ಅದನ್ನು ನೋಡಿದ್ವಲ್ಲ ಮೊದಲಿಂದು, ಅದೇ ಒಂಥರ ಅಟ್ಯಾಚ್ಮೆಂಟ್ ಆಗಿತ್ತು. ಇಲ್ಲೆಲ್ಲ ಹೊರಗೆ ಕುದುರೆ ಇತ್ತು, ಕುದುರೆ ಒಯ್ದು ಪೂರ್ತಿ ಹೊರಗೆ ತಂದಿಟ್ರಲ್ಲಿ. ಮೊದಲಿನ ಕುದುರೆ ಭಾರಿ ಕಳೆ ಇತ್ತು ಸ್ನೇಹಿತರೆ. ಮೊದಲು ಮುಂದೆ ಇತ್ತು ಮನೆ, ಇದು ಸಾರಿ ದೇವಸ್ಥಾನದ ಮುಂದ್ಗಡೆ ಇತ್ತು. ಆ ಕುದುರೆ ನೋಡಿದ್ರೇ ಒಳಗೆ ಬರೋದಕ್ಕೆ ಅಷ್ಟು ಮನಸ್ಸಾಗ್ತಿತ್ತು. ಇವಾಗ ಆ ಥರ ಇಲ್ಲ. ದೇವಸ್ಥಾನ ಭಾಳ ಚೇಂಜ್ ಮಾಡಿಬಿಟ್ರೆ. ಕುದುರೆ ಇರಬೇಕಾಗಿತ್ತು, ಇದ್ದ ಜಾಗದಾಗ ಕುದುರೆ ಇತ್ತಂದ್ರೆ ಒಂದು ಲುಕ್ ಇರ್ತಿತ್ತು ಆ ದೇವಸ್ಥಾನಕ್ಕಂತ ನನ್ನ ಅನಿಸಿಕೆ ಅಷ್ಟೇ. ನೋಡಿರಿ ಈ ಥರ ಐತಿ. ಮೊದಲು ಒಂಥರ ಬೇರೆ ಐತಿ, ಇವಾಗ ಒಂಥರ ಚೇಂಜ್ ಮಾಡ್ಯಾರ. ಮೊದಲೆಲ್ಲ ಸೈಡಿಗೆ ರೂಮ್ಗಳಿದ್ವು, ಎಲ್ಲ ತೆಗೆದು ಹಾಕ್ಯಾರ ರೂಮ್ಗಳೆಲ್ಲ. ತುಂಬ ಜನ ಬರ್ತಾರೆ, ತುಂಬ ದೂರದ ಊರಿಂದ ಬರ್ತಾರೆ. ತುಂಬ ಜನ ನಡ್ಕೊತಾರೆ ಆ ದೇವರಿಗೆ. ಆಯ್ತಾ, ಪವರ್ಫುಲ್ ನಾವು ಅಂದ್ಕೊಂಡಿದ್ದೇ ಆಗುತ್ತೆ. ಆಮೇಲೆ ನೋಡಿ ಇದನ್ನೆಲ್ಲ ತಿಂತಾಯಿದ್ದೀವಿ. ಪುಟ್ಟಿ ನಮ್ಮ ಪುಟ್ಟ ಕರಿತಾನೀಗ ಅಡುಗೆಲ್ಲ ಮುಗ್ತದ. ಈಗ ಹಾಕತ್ತ ಸ್ವೀಟ್ ಇಲ್ಲ ಚರ್ಚಾ ಬಜ್ಜಿ ಹೆಂಗಂತ. ಓಕೆ, ಇವಾಗ ನೋಡಿ ಖಾರ ಎಲ್ಲ ತಿಂದು ಖಾರ ಹತ್ತಿತ್ತು ಅಂತ ಉಸ್ಗರ ಹಾಕತ್ತಿದ್ರು. ಸ್ವಲ್ಪ ಐಸ್ ಕ್ರೀಮ್ ತಂದೆ. 2 ಲೀಟ್ರ್ ನೀರಿನ ಬಾಟ್ಲಿ ಖಾಲಿ ಮಾಡಿದರು. ಮನೆಯಲ್ಲಿ ಸಪ್ಪಗೆ ತಿಂತಾರೆ, ಸ್ವಲ್ಪ ಖಾರ ಇದ್ವು ಚೂಡನು. ಆಮೇಲೆ ಬಜ್ಜಿ ಸಪ್ಪಗೆ ಇದ್ವು, ಮೆಣಸಿನ್ಕಾಯಿ ತಿಂದಿಲ್ಲ ಅವರು. ಹೀಗಾಗಿ ಮಮ್ಮಿ ನನಗೆ ಐಸ್ ಕ್ರೀಮ್ ಬೇಕು ಅಂದ್ಲು ನಮ್ಮ ಪುಟ್ಟಿಗೆ. ಹೀಗಾಗಿ 3 ಚಾಕೋಬಾರ್ ಐಸ್ ಕ್ರೀಮ್ ತೊಗೊಂಬರಂತೆ ತರಿಸಿ ತಿಂದ್ವಿ. ಅದು ನಾವು ಹೋದಿದ್ದು ಸೋಮವಾರ, ಆವತ್ತಿನ ದಿನ ದೇವ್ರ ವಾರ. ಸೋಮವಾರ ನನಗೆ ಅದೊಂದು ಕಟ್ ಮಾಡಿ ಭಾಳ ಅಂದ್ರೆ ಭಾಳ ರಶ್ ಇರ್ತೈತಿ. ನಾವು ಜಲ್ದಿ ಹೋಗಿದ್ವಿ, ಬೆಳಗ್ಗೆ 10 ಗಂಟೆ 10 ಗಂಟೆ ಆಗಿರ್ಬೋದು. ಅವಾಗಿನ ಹೋಗಿದ್ವಿ ದೇವಸ್ಥಾನ. ಹಿಂಗಿಡ್ರಿ ಅಷ್ಟೊಂದು ನಾವು ದೇವ್ರು ಮಾಡೋದು. ನಾ ಎಲ್ಲಿ ಹಿಡ್ದೀನಿ
ಗುರುವಾರ ಸೋಮವಾರ ನೋಡಂಗಿಲ್ಲ ಅಷ್ಟೊಂದು ಜನ ತುಂಬ ದೂರದಿಂದ ಬಂದಿದ್ದು ಇಟ್ಟು ಹಿಡಿಯೋಣ ಸೋರೆ ಬಿಡ್ಕೊಂತೀನು ಭಾಳ ದಿನ ಆಗಿತ್ತು ನಾನು ಆ ದೇವಸ್ಥಾನಕ್ಕೆ ಹೋಗಿದ್ದಿಲ್ಲ ಹೋಗ್ಬೇಕು ದೇವ್ರಿಗೆ ಚಂದಾಗಿದ್ದಪ್ಪ ಯಾವಾಗಲೂ ನನಗೆ ಕಷ್ಟ ಕೊಡು ಆದ್ರೆ ನಮ್ಮ ಮನೆಗೆ ಕಷ್ಟ ಕೊಡಬೇಡ ಅಂತ ಹೇಳಿ ನಿಜ ರೀ ನಾವು ಶಕ್ತಿ ಇದ್ದರದೀವಿ ನಮ್ಗೆ ಏನೇ ಬಂದರೂ ನಾವು ತಡ್ಕೊತೀವಿ ಅದು ಮೃದು ಸ್ವಭಾವದ ಜೀವ ನನ್ನ ತಾಯಿ ತಡ್ಕೊಳ್ಳಲ್ಲ ತುಂಬ ಅಂದ್ರೆ ತುಂಬ ನಲಿಗೆ ಬಿಟ್ಟೈತೆ ನಮ್ಮಮ್ಮ ಹೀಗಾಗಿ ಎಲ್ಲರೂ ನಿಮ್ಮ ಬ್ಲೆಸ್ಸಿಂಗ್ ಕೂಡ ಇರಲಿ ಎಲ್ಲರೂ ನೀವು ಕೂಡ ದೇವ್ರಿಗೆ ಬೇಡ್ಕೊರಿ ಆದಷ್ಟು ನಮ್ಮಮ್ಮ ಯಾವಾಗಲೂ ಹುಷಾರಾಗಿ ಚೆನ್ನಾಗಿರಬೇಕು ಅಂತ ಹೇಳಿಬಿಟ್ಟು ಇವಾಗ ಪರವಾಗಿಲ್ಲ ಸ್ವಲ್ಪ ಹುಷಾರಾಗಿದ್ದಾರೆ ನಾನು ಕೂಡ ಬಂದೆ ಊರಿಗೆ ಒಂದಿಲ್ಲ ಒಂದಿನ ಬರಬೇಕಲ್ರಿ ಎಷ್ಟು ದಿನ ಅಂತ ಇರೋಕ್ಕಾಗುತ್ತಾ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗಂತ ಸುಮ್ಮನೆ ಅಂದಿಲ್ಲ ಹಿರಿಯರು ಆದರೂ ಬೇಜಾರು ಅವ್ರನ್ನ ಬಿಟ್ಟು ಬರೋದಕ್ಕೆ ನನಗೆ ಕಣ್ಣ ನೀರು ಮೇಲೆ ಇತ್ತು ಆದರೂ ನಮ್ಮ ಅಮ್ಮನ ಮುಂದೆ ನಾನು ಯಾವತ್ತೂ ನಾನು ದುಃಖ ತೋಡ್ಕೊಂಡಿಲ್ಲ ಒಟ್ಟು ನಾನು ನೋವು ಇದನ್ನು ಮಾಡಲ್ಲ ಅವರಿಗೆ ಧೈರ್ಯ ಹೇಳ್ತಿದ್ದೀನಿ ಇಲ್ಲಿ ಮನೆಗೆ ಬಂದ ತಕ್ಷಣ ನನ್ನ ಕಣ್ಣ ನೀರು ನಿಲ್ಲಿಲ್ಲ ನಿಜವಾಗ್ಲೂ ನಿಮ್ಗೆ ವಿಡಿಯೋದಾಗ ತೋರಿಸ್ತಿರ್ತೀನಲ್ಲ ಆ ಅಮ್ಮ ಬಂದಮೇಲೆ ಹೆಂಗೈತವ ಅವಾಗ ಆರಾಮಾಯ್ತಾ ಅಂತ ಬಂದರು ನಾನು ನಿಜವಾಗ್ಲೂ ದುಃಖ ತಡಿಲಿಲ್ಲ ಸ್ನೇಹಿತರೆ ಅಳ್ತಾ ಕುಂತ್ಬಿಟ್ಟೆ ನಾನು ಅಲ್ಲಿದ್ದಾಗ ನಾನು ಕಣ್ಣೀರು ಹಾಕಲಿಲ್ಲ ಮನಸ್ಸಿಗೆ ಬೇಜಾರನ್ನು ಮಾಡ್ಕೊಳ್ಳಿಲ್ಲ ಯಾಕಂದ್ರೆ ನಾನು ನೋಡಿ ಮತ್ತಿಷ್ಟು ಅವರು ಇದಾಗ್ತಾರೆ ಅಂತ ಹೇಳಿಬಿಟ್ಟು ಇಲ್ಲಿ ಬಂದ ತಕ್ಷಣ ನಾನು ಭಾಳ ಅಂದ್ರೆ ಭಾಳ ನೋವಾಯಿತು ಭಾಳ ಮನಸ್ಸಿಗೆ ಇದಾಯಿತು ಏನು ಮಾಡೋದಪ್ಪ ಅಂಥೇಳಿ ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ ಕೇಳಿದರು ನೀವು ಎಲ್ಲ ಭಾಳ ಕನಕರು ತೋರಿಸಿದ್ರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇವತ್ತು ಟಿಫಿನಿಗೆ ರೆಡಿ ಮಾಡಬೇಕಂತಲೇ ಕೂತಿದ್ದೀನಿ ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದರು ಎಣ್ಣೆ ಮರ ಮಾಡೋದು ತೋರಿಸಿ ಅಂತ ಇದೆ ನೋಡಿ ಎಣ್ಣೆ ಮರ ಯಾವಾಗ ಮಾಡಿದ್ವಿ ಇದು ಎಷ್ಟು ವರ್ಷ ಆಯಿತು ನಮ್ಮ ಮದುವೆಗೆ 20 ವರ್ಷ ಆಯಿತು ನಾವು ಇಟ್ಟಿಟ್ಟಿದ್ದೆವು ನಾವು 2ನೇ ಕ್ಲಾಸ್ 3ನೇ ಕ್ಲಾಸ್ ಓದ್ತಿದ್ವಿ ಒಂದು ಶಾಲೆಗೆ ಅವಾಗ ಮಾಡಿದ್ದು ನೋಡಿ ಹಾಂ 32 ವರ್ಷ ಆಗೈತೆ ನೋಡ್ರಿ ಅವಾಗಿನ ನೋಡ್ರಿ 32 ವರ್ಷದ ಮರ ನೋಡ್ರಿ ಅದು ನಮ್ಮ ಒಬ್ಬಾಕೆ ಕೈ ಮ್ಯಾಗ ಐತೆ ಅಂತೇಳಿ ಇಲ್ಲಿ ತನಕ ಬಂದೈತಿ ನೋಡಿರಿ ಎಣ್ಣೆ ಮರ ಹಿಂಗೆ ನೋಡಿರಿ ಮಾಡೋದು ನಾಳೆ ಬ್ಯಾಚ್ಗೆ ಮಾಡ್ತೀನಿ ನಾನು ಮಾಡಿ ತೋರಿಸ್ತೀನಿ ನಿಮಗೆ ಹೆಂಗೆ ಅಂತ ಹೇಳಿಬಿಟ್ಟು ಈಗ ನೋಡಿರಿ ನಮ್ಮವ್ವ ಕುಂತಾಳ ನೋಡಿರಿ ಸ್ವಲ್ಪ ಹಗರಾಗೈತೆ ನಾನು ಹೋಳ್ಕೋತ ಮಾಡ್ಕೋತ ಕುಂತ್ಬಿಟ್ಲು ಹೆಂಗಾಗೈತಿ ಬೇ ಆರಾಮ ಅನ್ಸಿಲ್ಲ ಮತ್ತು ನಾ ಮಾಡ್ತಿದ್ನಿಲ್ಲ ಹೋಳ್ತಿದ್ನಿಲ್ಲ ಮತ್ತು ನೀ ಯಾಕೆ ಕುಂತಿ ಹೋಳಕ್ಕೆ ನೋಡಿರಿ ನಾವು ವಿಡಿಯೋ ಹಾಕಿಲ್ಲ ಎಷ್ಟು ದಿನ ಆಯಿತು ವಿಡಿಯೋನೂ ಮಾಡಿಲ್ಲ ಹೀಗಾಗಿ ಎಡಿಟ್ ಮಾಡ್ಬೇಕಂತೇಳಿ ಕುಂತೆ ನಾನು ಅಲ್ಲಿ ಬೆಡ್ರೂಮ್ನಾಗ ವಾಯ್ಸ್ ಕೊಟ್ಕೊಂತ ಕುಂತೆ ಇಲ್ಲಿ ನಮ್ಮವ್ವ ಏನೈತೆ ತೊಗೊಂಡು ಮಾಡ್ಕೊತ ಕುಂತ್ಬಿಟ್ಟಾಳ ಹಿಂಗೆ ನೋಡಿರಿ ಸ್ವಲ್ಪ ಆರಾಮಾದ್ರೆ ಸಾಕು ಮಾಡ್ಲಿಕ್ಕೆ ನಿಂತು ಬಿಡ್ತಾಳೆ ಆಯ್ತು ಇವತ್ತೊಂದು ದಿನ ಇರ್ತೀನಿ ಸ್ನೇಹಿತರೆ ನಾಳೆಗೆ ಹೋಗಿಬಿಡ್ತೀನಿ ನಾನು ಊರಿಗೆ ಬಿಟ್ಟು ಬಂದು ಮತ್ತು 4-5 ದಿನ ಆಯಿತು ಅಲ್ಲಿ ಮನೆ ವಾತಾವರಣ ಹೆಂಗೆ ಆಗಿರ್ತೈತಿ ನೋಡ್ಬೇಕು ಹೋಗಿ ಒಳಕ್ಕೆ ಮತ್ತು ಮಾಡಬೇಕು ಇವಾಗ ಬರ್ರಿ ಅಪ್ಪ ಸ್ನಾನ ಮಾಡಕತ್ತಾರ ಈಗ ಅಪ್ಪ ಸ್ನಾನ ಮಾಡಿ ಹೊರ ಬಂದ ತಕ್ಷಣ ಪ್ಲೇಟ್ ಹಚ್ಕೊಡ್ಬೇಕು ಅವ್ರಿಗೆ ಟಿಫಿನ್ ಮಾಡೋದಕ್ಕಂತ ಹೇಳ್ಬಿಟ್ಟು ಟಿಫಿನ್ ಮಾಡ್ತೀನಿ ಮಾಡಿ ಆಮೇಲೆ ಸಿಗ್ತೀನಿ ಹೇಳ್ಬಿ ಎಲ್ಲರಿಗೆ ಹಾಯ್ ಹೇಳ್ಬಿಡ್ಬೆ ನೋಡಿರಿ ಅಮ್ಮನ ಮಾರಿ ಮ್ಯಾಗ ಸ್ವಲ್ಪ ಕಳೆ ಬಂತು ಇವತ್ತು ಓಕೆ ಫುಲ್ಲು ಮನ್ಕೊಂಬಿಟ್ಟಿದ್ರಪ್ಪ ಅವತ್ತು ಬಂದ ದಿನಕ್ಕೂ ಈಗೂ ಭಾಳ ಡಿಫ್ರೆನ್ಸ್ ಐತಿ ಅವತ್ತು ನೋಡೋದು ಮುಖಕ್ಕೆ ಈಗ ನೋಡೋ ಮುಖಕ್ಕೆ ನೋಡಿ ಜಾಂಪರೆಲ್ಲ ಲೂಸ್ ಈಗ ನೋಡಿ ಮುದ್ದೆ ಬೀಳಕತ್ತಾವ ಅಲ್ಲಿ ಓಕೆ ಸ್ನೇಹಿತರೆ ನಾಷ್ಟ ಮಾಡಿಬಿಟ್ಟು ಸಿಗ್ತೀನಿ ಮತ್ತು ಓಕೆ ಸ್ನೇಹಿತರೆ ಮತ್ತೆ ವಿಡಿಯೋ ತೊಗೊಳೋದಾಗಲಿಲ್ಲ ಊರಿಗೆ ತಯಾರಾಗಿದೆ ನೋಡಿ ಊರಿಗೆ ಹೊರಟು ಬಂದೆ ನಾನು ಕೂಡ ಒಂದಿಲ್ಲ ಒಂದಿನ ನಮ್ಮ ಮನೆಗೆ ಬರಲೇಬೇಕಲ್ಲ ಎಷ್ಟು ದಿನ ಇದ್ರೂ ಸ್ವಲ್ಪ ಅಮ್ಮ ಹುಷಾರಾಗೈತೆವ ಸ್ವಲ್ಪ ಹೋಗಿ ಬಾ ಅಂದರು ಬೆಳಗ್ಗೆ ಹುಷಾರಿರ್ತಾರೆ ಮತ್ತು ರಾತ್ರಿ ಮನ್ಕೊಂಡ್ಬಿಡ್ತಾರೆ ಹಿಂಗೆ ಆಗತೈತೆ ಅವರಿಗೆ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಾದ್ರೆ ಚಂದಿದ್ರು ದೇವಸ್ಥಾನಕ್ಕೆ ಹೋಗುವಾಗ ಮತ್ತು ವಾಪಸ್ ಬಂದ್ಬಿಡಕ್ಕೆ ಮತ್ತು ರಾತ್ರಿ ಸುಸ್ತಾಗಿ ಮನ್ಕೊಂಡ್ಬಿಟ್ರು ಮತ್ತು ಜಾಸ್ತಿ ಆಯ್ತು ಹೊಟ್ಟೆ ನೋವು ಅಂತ ಹೇಳಿಬಿಟ್ಟು ಹಿಂಗೆ ನೋಡ್ರಿ ಒಮ್ಮೆ ಚಂದ ಇರ್ತಾರೆ ಒಮ್ಮೆ ಚಂದ ಇರೋಂಗಿಲ್ಲ ಹಿಂಗೆ ಅವರು ಓಕೆ ಊರಿಗೆ ಹೊರಟಿದ್ದೀನಿ ಸ್ನೇಹಿತರೆ 6 ಗಂಟೆ ಆಗೈತಿ ಬೆಳಗ್ಗಿನ ಜಾವ ಅಪ್ಪ ಮುಂದೆ ಹೋಗಿದ್ದಾರೆ ಬ್ಯಾಗ್ ತೊಗೊಂಡು ಆ ಭಾಷಣ ಬಂದು ಕುಂತಾರೆ ನೋಡ್ರಿ ಅಪ್ಪ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕಿ ತಿಳಿಸ್ರಿ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್